ನಿಮಗೆ ಯಾವ ಕಾಲ್ ಬಂದ್ರು ನೀವೇ ಕಾಲ್ ಮಾಡಿದ್ರು ಸ್ಪೀಕರ್ ಆನ್ ಮಾಡೇ ಮಾತಾಡಬೇಕು. ಆಯ್ತು. ಯಾವಾಗ ನೋಡಿದ್ರು ಅಮ್ಮ ಅಮ್ಮ ಅಮ್ಮ. ಯಾರೋ ಅಮ್ಮ ನಿಂಗೆ? ಪಲ್ಲವಿ ಮೇಲಿದ್ದ ಕೋಪಕ್ಕೆ ಮಗನ್ ಬೈದ್ಬಿಟ್ಟ. ಬಾರೋ ಪುಟ್ಟ, ಒಳಗೆ ಯಾಕೆ ಅಲ್ಲೇ ನಿಂತಿದ್ಯಾ? ಬಾ. ಬಾ ಕೂತ್ಕೋ ಬಾ. ಪಪ್ಪ, ನಿಮ್ನ ಏನೋ ಅಂತ ಕೇಳಲಾ? ಕೇಳು ಪುಟ್ಟ. ನೀವು ಮತ್ತೆ ಅನು ಅಮ್ಮ ಜಗಳ ಮಾಡ್ಕೊಂಡಿದ್ದೀರಾ? ಪಪ್ಪ ಹೇಳಿ ಪಪ್ಪ. ಇಲ್ಲ ಪುಟ್ಟ. ಮತ್ತೆ ಯಾಕೆ ಅನು ಅಮ್ಮ ನಮ್ಮ ಮನೆಗ್ ಬಂದಿಲ್ಲ? ಅವ್ರಿಗೆ ನನ್ ಮೇಲೆ ಏನಾದ್ರು ಕೋಪನಾ? ಛೇ, ನಿನ್ ಮೇಲೆ ಯಾಕೆ ಕೋಪ ಮಾಡ್ಕೋತಾರೆ? ಮತ್ತೆ ಯಾಕೆ ಅನು ಅಮ್ಮ ಬರ್ಲಿಲ್ಲ? ಅದು ಅನುಗೆ ಅಲ್ಲೇ ಇರಬೇಕು ಅಂತ ಅನಿಸ್ತಂತೆ, ಅದಕ್ಕೆ. ಅದೇಕ್ ಪಪ್ಪ ಅವಳು ಹೇಳ್ತಾಳಂಗೆ? ಅವಳು ನಂಗೆ ಪಪ್ಪ ಅಂದ್ರೆ ತುಂಬಾ ಇಷ್ಟ. ನಾನು ಯಾವಾಗ್ಲೂ ಪಪ್ಪನ್ ಜೊತೆನೆ ಇರ್ತೀನಂತಿದ್ಲು. ಅವಳು ಮತ್ತೆ ನಿಮ್ನ ನೋಡಕ್ ಬರ್ಬೇಕ್ ತಾನೆ? ಮತ್ತೆ ಅನು ಯಾಕೆ ಬರ್ಲಿಲ್ಲ? ಅವಳು ಪಪ್ಪ ಅಂದಿದ್ದು ನನ್ನನ್ನಲ್ಲ, ಅವಳು ಹೆತ್ತಪ್ಪ ತ್ರಿವಿಕ್ರಮ್ನ. ನಾನು ಯಾರಿಗೂ ಲೆಕ್ಕಕ್ಕಿಲ್ಲ ಕಣೋ. ಇದನ್ನ ನಾನು ನಿನಗೆ ಹೇಗೆ ಹೇಳಿ? ಅಯ್ಯೋ, ಯಾಕಂತ ಅಳ್ತಿರೋದು? ಅಮ್ಮ, ಮನೇಲಿ ಎಲ್ರು ನನ್ನ ಬೈತಾ ಇದ್ದಾರಮ್ಮ. ಯಾಕಂತೆ ನನ್ ಮುದ್ದು ಕೂಸಿಗೆ ಬೈತಿರೋದು? ನನ್ ತಪ್ಪ ಬೇಕು ಅಂದಿ ತಪ್ಪ ಅಮ್ಮ. ಅಮ್ಮ ಹೇಳಮ್ಮ. ಹಾಗೆಲ್ಲ ಏನೂ ಇಲ್ಲ ಕಂದ. ಮತ್ ಯಾಕಮ್ಮ ನನ್ನ ಬೈಬೇಕು? ಹಾಗೆಲ್ಲ ಹಠ ಮಾಡಕ್ ಕೇಳಿದೆ ಇವ್ರೆಲ್ಲಾರು ಗೊತ್ತಾ? ಅವಳು ಯಾವಾಗ್ಲೂ ಸ್ಕೂಲಲ್ಲಿ ಪಪ್ಪನ್ ಬಗ್ಗೆನೇ ಮಾತಾಡ್ತಿದ್ಲು. ನಂಗೆ ಪಪ್ಪ ಅಂದ್ರೆ ತುಂಬಾ ಇಷ್ಟ. ನಾನ್ ಪಪ್ಪನ್ ಜೊತೆನೆ ಮಲ್ಕೊಂತೀನಿ ಅಂತ ಹೇಳ್ತಿದ್ಲು. ನಂಗೂ ಅದು ಅರ್ಥ ಆಗ್ತಿಲ್ಲ ಪಪ್ಪ. ಅದು ಏನಿಲ್ಲ ಪುಟ್ಟ, ಮನೇಲಿ ಎಲ್ರು ಬಲವಂತ ಮಾಡ್ತಿದ್ರಂತೆ. ನಾಳೆಯಿಂದ ಹೇಗಿದ್ರು ಅವ್ರ ಮನೇಲೆ ಉಳ್ಕೋತಿಯಲ್ವಾ, ಇವತ್ತೊಂದಿನ ನಮ್ ಜೊತೆ ಇಲ್ಲೇ ಇರು ಅಂತ ಹೇಳಿದ್ರಂತೆ. ಅದಕ್ಕೆ ಅಲ್ಲೇ ಉಳ್ಕೊಂಡಿದ್ದಾರೆ. ಅದಕ್ಕೆ ಅವರಿಬ್ರು ಅಲ್ಲೇ ಇದ್ದು ನಾಳೆ ನಮ್ಮ ಮನೆಗೆ ಬರ್ತಾರೆ. ಹೌದಾ? ಮತ್ತೆ ಅಜ್ಜಿ ಹೇಳ್ರು ಮದ್ವೆ ಆಗಿ ಫಸ್ಟ್ ದಿನಾನೇ ಇವತ್ ಬರ್ತಾರಂದ್ರು. ಆಗಿದ್ಮೇಲೆ ಪಲ್ಲವಿ ಅಮ್ಮ ಬರ್ಬೇಕ್ ತಾನೇ ಇವತ್ತು? ಪುಟ್ಟ, ಎಷ್ಟು ಪ್ರಶ್ನೆಗಳು ಅಂತ ಕೇಳ್ತೀಯ? ನಿನಗೆ ಸುಸ್ತಾಗಲ್ವಾ? ಸುಮ್ಮನೆ ಮಲ್ಕೋ ನಡಿ. ನಂಗೆ ಅಮ್ಮ ಬೇಕು. ನಾನು ಅಮ್ಮನ್ ತುಂಬಾ ಮಿಸ್ ಮಾಡ್ಕೊಂತ ಇದ್ದೀನಿ. ಅಲ್ಲ ತೇಜು, ಇಷ್ಟ ದಿನ ಅಮ್ಮನೇ ಇದ್ರ ಹೇಳು? ಇವಾಗೇನು ಹೊಸದಾಗಿ ಅಮ್ಮ ಬೇಕು ಅಂತ? ಇಷ್ಟ ದಿನ ನಂಗೆ ಅಮ್ಮ ಇಲ್ಲ ಅಂತ ಗೊತ್ತಿತ್ತು. ಅದಕ್ಕೆ ನಂಗೆ ಅಮ್ಮ ಬೇಕು ಅನ್ಸಿದ್ರು ನಾನು ಸುಮ್ಮನಾಗ್ತಿದ್ದೆ.
ನಂಗೆ ಅಮ್ಮ ಇದ್ದಾರಲ್ಲ, ಮತ್ತ್ಯಾಕೆ ನಾನು ಅಮ್ಮನಿಂದ ದೂರ ಇರಬೇಕು? ಅಮ್ಮ ಅಮ್ಮ ಅಂತ ನಿನಗೆ ಪಲ್ಲವಿ ಅವ್ರ ಮೇಲಿರೋ ಭಾವನೆ ಅವ್ರಿಗೆ ನಿನ್ ಮೇಲಿಲ್ಲ ಪುಟ್ಟ. ಅವ್ರು ನಿನ್ನ ಮಗ ಅಂತ ಅನ್ಕೊಂಡೇ ಇಲ್ಲ. ಅವ್ರಿಗೆ ತನ್ನ ಮಗಳಷ್ಟೇ ಮುಖ್ಯ, ಇನ್ಯಾರೂ ಲೆಕ್ಕಕ್ಕಿಲ್ಲ. ಅಜ್ಜಿ ಅಂತೂ ಅಪ್ಪನ್ ತರ್ಕೊಡ್ಲಿಲ್ಲ ಅಂದ್ರೆ ಊಟ ಮಾಡ್ಬೇಡ ಅಂತ ಹೇಳಿದ್ರು. ಮತ್ತೀಗ ಯಾಕೆ ಸಿಟ್ ಮಾಡ್ಕೋತಿದಾರ? ಅಮ್ಮ ಹಾ ಕಂದ, ಹೇಳಮ್ಮ, ನಾನು ಏನ್ ತಪ್ಪು ಮಾಡಿದ್ದೀನಿ? ಇಲ್ಲಿ ತಪ್ಪು ಸರಿಯೆಲ್ಲ ಬರಲ್ಲ ಕಂದ. ಕೆಲವೊಮ್ಮೆ ನಾನು, ನೀನು, ಅಜ್ಜಿ, ತಾತ ಎಲ್ರೂ ಪರಿಸ್ಥಿತಿಗಳ ಕೈಗೊಂಬೆಗಳಾಗಿರ್ತೀವಿ. ಮುಂದೆ ಏನಾಗುತ್ತೆ ಅನ್ನೋ ಅಂದಾಜು ಯಾರಿಗೂ ಇರಲ್ಲ. ಆ ವಿಧಿ ಆಡಿಸ್ದಂಗೆ ನಾವು ಆಡ್ತಿರ್ಬೇಕು. ಅಯ್ಯೋ, ನಂಗೇನು ಅರ್ಥ ಆಗ್ಲಿಲ್ಲ. ಇಲ್ಲ ಆಗಿರೋದನ್ನ ನನ್ ಮನ್ಸಲ್ಲಾಗೋ ಒದ್ದಾಟಗಳನ್ನ ತಿಳ್ಕೊಳ್ಳೋ ಅಂತ ದೊಡ್ಡ ವಯಸ್ಸು ನಿಂದಲ್ಲ. ನಿನಗೆ ಅರ್ಥ ಮಾಡಿಸೋ ಶಕ್ತಿನೂ ನನಗಿಲ್ಲ. ಅದಕ್ಕೆ ಈ ಮೌನ. ಅಯ್ಯೋ, ಇದು ನನಗೆ ಅರ್ಥ ಆಗ್ಲಿಲ್ಲ. ಅರ್ಥ ಆಗಿಲ್ಲ ಅಂದ್ರೆ ನೀನೇ ಬುದ್ಧಿವಂತೆ. ಆದ್ರೆ ಅರ್ಥ ಆಗಿ ಏನು ಮಾಡದೇ ಇರೋ ಪರಿಸ್ಥಿತಿ ಇದ್ರೆ ನೋಡು, ಈ ಪರಿಸ್ಥಿತಿ ಇದೆಯಲ್ಲ, ನಮ್ ಶತ್ರುಗೂ ಬೇಡ. ಎಲ್ಲ ಹೇಳ್ರಿದಾರೆ. ನನ್ ಮ್ಯಾಜಿಕ್ ಮಾಸ್ಟರ್ನ ಪಪ್ಪ ಅನ್ಕೊಂಡಿದ್ದು ತಪ್ಪಂತೆ. ಹೌದಮ್ಮ? ಅವ್ರು ನಂಗೆ ತುಂಬಾ ಪ್ರೀತಿ ತೋರಿಸಿದ್ರಮ್ಮ. ಸ್ಕೂಲಲ್ಲಿ ನಂಗೆ ಟೀಚರು, ಒಬ್ಬ ಫ್ರೆಂಡು, ಬಾಡಿಗಾರ್ಡು ಎಲ್ಲ ಆಗಿದ್ರು. ಪಪ್ಪ ಅಂದ್ರೆ ಹೇಗಿರ್ಬೇಕು ಅಂತ ಬುಕ್ಕಲ್ಲಿತ್ತಲ್ಲ, ಎಲ್ಲ ಕಡಿತು. ಸೊ ಮ್ಯಾಜಿಕ್ ಮಾಸ್ಟರ್ಗಿತ್ತ ಅಮ್ಮ. ಅದಕ್ಕೆ ಅವರು ನಂಗೆ ತುಂಬಾ ಇಷ್ಟ ಆದ್ರು. ಅದಕ್ಕೆ ಅವರೇ ನಮ್ಮ ಪಪ್ಪ ಆಗ್ಬೇಕು ಅಂತ ಆಸೆ ಪಟ್ಟೆ. ಅದು ತಪ್ಪಾಯ್ತಾ ಅಮ್ಮ? ಹೇಳಮ್ಮ, ನನ್ನ ಮ್ಯಾಜಿಕ್ ಮೆಷಿನ್ ಪಪ್ಪ ಅನ್ಕೊಂಡು ತಪ್ಪಾ?